ಹಾಡುಗಾರ ಗ್ರೇಟ್. ಗ್ರೇಟ್. ಎಲ್ಲರೂ ಹಿರಿಯರಿದ್ದೀರಿ. ನಮ್ಮ ಶ್ರೀಮತಿ ದಿನೇಶ್ ಮೇಡಮ್ ಅವರಿದ್ದಾರೆ, ಮಂಜುಳಾ ಮೋಹನ್ ಅವರ ತಂಗಿಯವರಿದ್ದಾರೆ, ನಮ್ಮ ಸರ್ಫರಾಜ್ ಚಂದ್ರಗುತ್ತಿ ಅವರು ಸುಗಮ ಸಂಗೀತದ ಭಾಳ ದೊಡ್ಡ ವಿದ್ವಾಂಸ, ಮೂಲತಃ ಗಾಯಕರು. ಅವರು ಹಾಡಾಡಿದ್ರೆ ಕೇಳಿಲ್ಲ, ಬಲ್ಲೆ. ಅವರು ಒಳ್ಳೆ ವಿದ್ವಾಂಸರು. ನಮ್ಮ MS ಸುಂದರಾಜ್ ಸರ್ ಇದ್ದಾರೆ. ಈ ಥರದಲ್ಲಿ ನಮ್ಮ ಯರಿಸ್ವಾಮಿ ನನ್ನ ಜೊತೆಗೆ ಬಂದಿರೋರು ಇದ್ದಾರೆ. ಎಲ್ಲ ಹಿರಿಯರಿದ್ದೀವಿ. ಸುಗಮ ಸಂಗೀತ ಅನ್ನುವಂಥದ್ದು ಒಂದು ಒಕ್ಕೂಟ ಕಲೆ. ಸಾಹಿತ್ಯ ಅನ್ನುವಂಥದ್ದು ಒಂದು ಎತ್ತು, ಸಂಗೀತ ಅನ್ನುವಂಥದ್ದು ಇನ್ನೊಂದು ಎತ್ತು. ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ಇರುವಂತಹ ಜೋಡೆತ್ತಿನ ಬಂಡಿ ಯಾವುದು ಅಂದರೆ ಅದು ಸುಗಮ ಸಂಗೀತ. ಇದರಲ್ಲಿ ಸಾಹಿತ್ಯ ಮತ್ತು ಸಂಗೀತ ಎರಡೂ ಕೂಡ ಹಾಲು ಸಕ್ಕರೆ ಹಾಗೆ ಮಿಶ್ರಣ ಆಗಿರುತ್ತೆ. ಸಿಹಿಯಾದಂಥ ಹಾಲಿನಲ್ಲಿ ಸಕ್ಕರೆಯನ್ನು ಮತ್ತು ಹಾಲನ್ನು ಎರಡನ್ನೂ ಕೂಡ ಬೇರ್ಪಡಿಸೋಕ್ಕಾಗೋದಿಲ್ಲ. ಆ ಥರದಲ್ಲಿ ಸಾಹಿತ್ಯ ಮತ್ತು ಸಂಗೀತದ ಅನುರೂಪ ದಾಂಪತ್ಯ ಇರುವಂಥ ಒಂದು ಕ್ಷೇತ್ರ ಸುಗಮ ಸಂಗೀತ. ಆದರೆ ಇವತ್ತಿನ ಸಂದರ್ಭದಲ್ಲಿ ಸಿಂಗಲ್ ಪೇರೆಂಟೇ ಒಂದು ಕುಟುಂಬ, ಗಂಡ ಹೆಂಡತಿ ಇಬ್ಬರು ಇರುವಂಥದ್ದೇ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಪರಿಸ್ಥಿತಿ ಇವತ್ತು ಇದೆ. ಆದರೆ ನಿಜವಾದ ಅರ್ಥದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡ ಇರುವಂತಹ ಒಂದು ಕುಟುಂಬ, ಒಂದು ಜೋಡೆತ್ತಿನ ಬಂಡಿ ಸುಗಮ ಸಂಗೀತ ಆಗಿದೆ. ಮೇಲ್ನೋಟಕ್ಕೆ ಇದು ಸಂಗೀತ ಅಂತ ಅನ್ಸಿದ್ರು ಕೂಡ ಮೂಲತಃ ಸಾಹಿತ್ಯದ ಒಂದು ಪ್ರಕಾರ ಅಂತ ನಾನು ಭಾವಿಸ್ತೀನಿ. ಹೇಗೆ ನಾಟಕದಲ್ಲಿ ಸಾಹಿತ್ಯ ಮತ್ತು ಅಭಿನಯ ಇತ್ಯಾದಿ ಅನೇಕ ಕಲೆಗಳು ಮಿಶ್ರಣ ರೂಪದಲ್ಲಿ ಇರ್ತದೆಯೋ, ಹಾಗೆ ಸುಗಮ ಸಂಗೀತದಲ್ಲಿ ಸಾಹಿತ್ಯ 12 ಆಣೆ ಆದರೆ ಸಂಗೀತ 4 ಆಣೆ. ಆದರೆ 12 ಆಣೆ ಸಂಗೀತದ ತಿಳುವಳಿಕೆ ಇರಬೇಕು. ಆಗ ಮಾತ್ರ ಆ 4 ಆಣೆ ಸಾಹಿತ್ಯಕ್ಕೆ ಕೂಡ ಅವರು ಸೂಕ್ತವಂತಹ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗದು. ಸುಗಮ ಸಂಗೀತಗಾರರಿಗೆ, ಬೇರೆ ಸಂಗೀತಗಾರರಿಗೆ ಸಂಗೀತ ಗೊತ್ತಿದ್ರೆ ಸಾಕು. ಆದರೆ ಸುಗಮ ಸಂಗೀತಗಾರರಿಗೆ ಸಂಗೀತನೂ ಗೊತ್ತಿರಬೇಕು, ಸಾಹಿತ್ಯನೂ ಗೊತ್ತಿರಬೇಕು. ಆ ಎರಡನ್ನೂ ತಿಳ್ಕೊಂಡು ಅವರು ವ್ಯಕ್ತಪಡಿಸುವ ಕಲೆ ಇದೆಯಲ್ಲ, ಅಲ್ಲಿ ಮೇಲ್ನೋಟಕ್ಕೆ ಸಂಗೀತ ಕಾಣಿಸ್ತಾ ಇದ್ರು ಕೂಡ ಅದು ಮೂಲಕ್ಕೆ ಹೋಗಿ ಜನರನ್ನು ಮುಟ್ಟುವಂಥದ್ದು ಸಾಹಿತ್ಯ ಆಗಿರುತ್ತೆ. ಇಂತಹ ಸುಗಮ ಸಂಗೀತ ಯಾಕೆ ಬಹಳ ಮಹತ್ವದ್ದು ಅಂತಂದರೆ, ಇದು ವಾಣಿಜ್ಯದ ಉದ್ದೇಶಕ್ಕಾಗಿ ರಚನೆ ಆದಂಥದ್ದು ಅಲ್ಲ. ಸಮಾಜಕ್ಕೆ ರಂಜನೆ ಕೊಡಬೇಕು, ಸಮಾಜಕ್ಕೆ ಚಿಂತನೆ ಕೊಡಬೇಕು ಅನ್ನುವಂತಹ ನೆಲೆ ಒಳಗಡೆ ಇದು ಬಂದಿರುವಂಥದ್ದು. ಹೀಗೆ ರಂಜನೆ ಮತ್ತು ಚಿಂತನೆ ಅನ್ನುವಂತಹ ಎರಡು ಪ್ರಮುಖವಾದಂತಹ ಉದ್ದೇಶಗಳನ್ನು ಇಟ್ಕೊಂಡೇ ಕವಿಗಳು ಬರೆದಿರುವಂಥದ್ದು. ಅವುಗಳನ್ನು ಜನಕ್ಕೆ ಮುಟ್ಟಿಸ್ಬೇಕು ಅನ್ನುವಂತಹ ಒಂದು ದಿಟ್ಟವಾದಂತಹ ದೇಹವನ್ನು ಇಟ್ಕೊಂಡಂಥವರು ಸುಗಮ ಸಂಗೀತದ ಸಂಯೋಜಕರು ಮತ್ತು ಗಾಯಕರು. ಆ ನೆಲೆ ಒಳಗಡೆ ನಮ್ಮ ಎಲ್ಲ ಕವಿಗಳು ಕೂಡ ಬೇಂದ್ರೆ ಆದಿಯಾಗಿ, ಕುವೆಂಪು ಆದಿಯಾಗಿ ಎಲ್ಲರೂ ಕೂಡ ಬರೆದಿರುವಂಥದ್ದು. ಇಂತಹ ಕಾಯಕದಲ್ಲಿ ಅನೇಕ ಸುಗಮ ಸಂಗೀತ ಸಂಸ್ಥೆಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾವೆ. ಜೊತೆಗೆ ಕರ್ನಾಟಕ ಸಂಘ ಕೂಡ ಆ ನೆಲೆ ಒಳಗಡೆ ಕೆಲಸ ಮಾಡಿದೆ. ಬೇಂದ್ರೆ ಅವರು ಇದೇ ವೇದಿಕೆಯಲ್ಲಿ ನಿಂತುಕೊಂಡು ಮಾತಾಡಿದ್ದಾರೆ. ಈ ಭವನವನ್ನು ಕಟ್ಟಿಕೊಟ್ಟಿರೋದು ಹಸೋಡಿ ವೆಂಕಟಶಾಸ್ತ್ರಿಗಳು. ಅವರ ಹೆಸರು ಈ ಭವನಕ್ಕೆ ಇಡಬೇಕು ಅಂತೇಳಿ ಒತ್ತಾಯ ಮಾಡಿದಂಥವರು ದ.ರಾ. ಬೇಂದ್ರೆ ಅವರು. ಅನಂತರದಲ್ಲಿ ಇದು ಹಸೋಡಿ ವೆಂಕಟಶಾಸ್ತ್ರಿ ಭವನ ಅಂತ ಇದು ಆಗಿದ್ದು ಅಡಿಕೆ ವ್ಯಾಪಾರಿಗಳು ಅವರ ಸ್ವಂತ ದುಡ್ಡಿನಲ್ಲಿ ಇಡೀ ಭವನವನ್ನು ಕಟ್ಟಿಕೊಟ್ಟಿರುವಂಥದ್ದು. ಇಂತಹ ಕರ್ನಾಟಕ ಸಂಘಕ್ಕೆ ಒಂದು ದೊಡ್ಡ ಚರಿತ್ರೆ ಇದೆ. ಸುಮಾರು 600-700 ಪುಟಗಳ ಒಂದು ಉದ್ಗ್ರಂಥ ಬಂದಿದೆ. ಆ ಪುಸ್ತಕ ನನಗೆ ಸಿಕ್ತು. MS ಸುಂದರೇಶ್ ಸರ್ ಸಂಘದ ಅಧ್ಯಕ್ಷರಾಗಿದ್ದಾಗ ನಾನು ಕರೆಸಿದ್ರು ಅತಿಥಿ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ. ಆಗ ಗಿಫ್ಟ್ ಪ್ಯಾಕಲ್ಲಿ ಹಾಕಿ ಕೊಟ್ಟರು. ಪುಸ್ತಕ ಓದಿಸ್ಕೊಂಡು ಹೋಗ್ಬಿಡ್ತು. ನಾನು ಓದಿದ್ದನ್ನಕ್ಕಿಂತ ಪುಸ್ತಕನೇ ನನ್ನನ್ನು ಪೂರ್ತಿ ಓದೋ ಹಾಗೆ ಮಾಡ್ತು. ಓದೋದ ಮೇಲೆ ಒಂದು ಕವಿತೆ ಸಹಜವಾಗಿ ಹುಟ್ಟು ಕರ್ನಾಟಕ ಸಂಘದ ಬಗ್ಗೆ. ಅದು ಆಮೇಲೆ ಧ್ವನಿ ರೂಪ ಪಡೀತು, ರೆಕಾರ್ಡಿಂಗು ಆಯಿತು. ಇವತ್ತು ಅದು ವೇದಿಕೆ ಮೇಲೆ ಕೂಡ ಬಂದುಬಿಡ್ತು. ಕರ್ನಾಟಕ ಸಂಘದ ಬಗ್ಗೆ ಹಾಡು ಬರೀರಿ ಅಂತ ಯಾರೂ ನನಗೆ ಹೇಳಿಲ್ಲ. ನಾನೇ ಸ್ವಯಂ ಪ್ರೇರಣೆಯಿಂದ ಬರೆದಿದ್ದು. ಅಥವಾ ಆ ಪುಸ್ತಕ ಓದಿದ್ದಕ್ಕೆ ಆ ಪುಸ್ತಕನೇ ನನ್ನಿಂದ ಬರೆಸ್ತು. ಎಂಥ ದಿವ್ಯವಾದಂಥ ಚರಿತ್ರೆ. ಕಾರಂತರು, ಕುವೆಂಪು, ಬೇಂದ್ರೆ ಮೊದಲಾಗಿ ಎಲ್ಲ ಕನ್ನಡದ ಎಲ್ಲ ಮಹನೀಯ ಕವಿಗಳು ಕೂಡ ಈ ವೇದಿಕೆಗೆ ಬಂದೋಗಿದ್ದಾರೆ. ಹೀಗೆ ನಿಮ್ಮ ಹಾಗೆ ಕುಳಿತಿದ್ದಾರೆ. ಅಂತಹ ಜಾಗದಲ್ಲಿ ಇವತ್ತು ನಾವು ನೀವೆಲ್ಲ ಇದ್ದೀರಿ ಅಂತಂದರೆ ನಮ್ಮ ಜನ್ಮ ಇವತ್ತು ಪುನೀತವಾಯಿತು ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಆ ಇಡೀ ಪುಸ್ತಕವನ್ನು ಓದಿದಾಗ
ಕರ್ನಾಟಕ ಸಂಘದ 100 ವರ್ಷಗಳ 100ಕ್ಕೂ ಮಿಕ್ಕಿದ ಒಂದು ಹೆಚ್ಚು ಕಡಿಮೆ 100 ವರ್ಷಗಳ ಚರಿತ್ರೆ ಅದರ ವಿಶ್ವರೂಪ ನನಗೆ ಆ ಪುಸ್ತಕದ ಮೂಲಕವಾಗಿ ಸಿಕ್ಕಿಬಿಡ್ತು. ಹಾಗಾಗಿ ಆ ಗೀತೆಯನ್ನು ಬರೆಯೋಕ್ಕೆ ಸಾಧ್ಯ ಆಗಿದೆ. ಈ ಥರದ ಒಂದು ದಿವ್ಯವಾದಂತಹ ಸ್ಥಳದಲ್ಲಿ ಅನೇಕ ಸುಗಮ ಸಂಗೀತ ಕಲಾವಿದರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರಲ್ಲ, ಇದ್ರ ಮೂಲಕವಾಗಿ ಸಾಹಿತ್ಯ ಮತ್ತು ಚಿಂತನೆಯನ್ನು, ರಂಜನೆಯನ್ನು ಎಲ್ಲವನ್ನೂ ಕೂಡ ಸಮಾಜಕ್ಕೆ ಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅನೇಕ ವೈಷಮ್ಯಗಳು ನಮ್ಮ ಸಮಾಜದಲ್ಲಿ ತುಂಬಿರುವಂತಹ ಈ ಸಂದರ್ಭದಲ್ಲಿ ಅವುಗಳು ನಿರ್ಮೂಲನೆಗೊಳ್ಬೇಕು ಅಂತೇಳಿ ಯಾರಾದರೂ ಭಾಷಣ ರೂಪದಲ್ಲಿ ಹೇಳಿದ್ರೆ ಅವು ಪರಿಣಾಮಕಾರಿಯಾಗಿ ಜನಕ್ಕೆ ಮುಟ್ಟೋದಿಲ್ಲ. ಬದಲಿಗೆ ಕಲೆಗಳ ಮೂಲಕವಾಗಿ ಅವುಗಳನ್ನು ಹೇಳಿದ್ರೆ ಜನ ಆ ವಿಚಾರಗಳನ್ನು ಹೃದಯಕ್ಕೆ ತೆಗೆದುಕೊಂಡು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ತಾರೆ. ಹಾಗಾಗಿ ಮಾತು ಮಾಡದ ಪರಿಣಾಮವನ್ನು ಎಲ್ಲ ಕಲೆಗಳು ಕೂಡ ಮಾಡ್ತವೆ. ಹಾಗಾಗಿ ಕಲಾವಿದರಿಗೆ ಸಮಾಜದ ಪರಿವರ್ತನೆಯ ವಿಚಾರದಲ್ಲಿ, ಸಮಾಜಕ್ಕೆ ರಂಜನೆ ಕೊಡ್ತಲೇ ಅದನ್ನ ಪರಿವರ್ತನೆ ಮಾಡುವ ವಿಚಾರದಲ್ಲಿ ಬಹಳಷ್ಟು ಜವಾಬ್ದಾರಿ ಇದೆ. ಭಾಷಣಕಾರರು ಹೇಳಿದ್ರೆ ಸಮಾಜ ಒಪ್ಪಲ್ಲ, ರಾಜಕಾರಣಿಗಳು ಹೇಳಿದ್ರೆ ಒಪ್ಪಲ್ಲ, ಅಧಿಕಾರಿಗಳು ಹೇಳಿದ್ರೆ ಒಪ್ಪಲ್ಲ. ಆದರೆ ಕಲಾವಿದರು ಹೇಳಿದ್ರೆ, ಕಲೆಯ ಮೂಲಕವಾಗಿ ಹೇಳಿದ್ರೆ, ಒಂದು ನಾಟಕದ ಮೂಲಕವಾಗಿ ಹೇಳಿದ್ರೆ, ಒಂದು ಹಾಡಿನ ರೂಪದಲ್ಲಿ ಹೇಳಿದ್ರೆ ಜನ ಹೃದಯದ ನೆಲೆ ಒಳಗಡೆ ಪರಿವರ್ತನೆ ಆಗಿಬಿಡ್ತಾರೆ. ಹಾಗಾಗಿ ಸಮಾಜದಲ್ಲಿ ಇವತ್ತು ಇನ್ನೂ ಭೀಷಣವಾದಂಥ ವೈಷಮ್ಯಗಳು ಇದಾವೆ ಅಂತಂದ್ರೆ ಅಲ್ಲಿ ನಾವು ಕಲಾವಿದರು ಸೋತಿದ್ದೀವಿ ಅಂತೇಳಿ ಅರ್ಥ. ಸಮಾಜ ಬಹಳ ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ಕಲಾವಿದರು ಗೆದ್ದಿದ್ದಾರೆ ಅಂತೇಳಿ ಅರ್ಥ. ಹಾಗಾಗಿ ಒಬ್ಬ ಪಾಕಿಸ್ತಾನಿ ಕವಿ ಹೇಳ್ತಾನೆ, ಸಮಾಜದಲ್ಲಿ ಸಾಕಷ್ಟು ವೈಷಮ್ಯಗಳಿದ್ದಾವೆ ಅಂತಂದ್ರೆ ಬೇರೆ ಬೇರೆ ಒಬ್ಬ ಅಧಿಕಾರಿಗೆ, ಒಬ್ಬ ರಾಜಕಾರಣಿಗೆ ಒಂದು ಚಡಿಯೇಟೋ 2 ಚಡಿಯೇಟು ಕೊಟ್ರೆ ಕಲಾವಿದರಿಗೆ 10 ಚಡಿಯೇಟು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಷ್ಟರ ಮಟ್ಟಿಗಿನ ಜವಾಬ್ದಾರಿ ಕಲಾವಿದರಾದಂತಹ ನಮಗೆ ಇದೆ. ಅವರು ಕವಿಗಳಿರ್ಬೋದು, ಗಾಯಕರಿರ್ಬೋದು, ನರ್ತಕರಿರ್ಬೋದು, ಅಥವಾ ಅಭಿನಯ ಮಾಡುವಂಥವ್ರು ಇರ್ಬೋದು, ಅಥವಾ ಯಾರೇ ಕೂಡ ಇರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಸಮಾಜಕ್ಕೆ ರಂಜನೆಯನ್ನು ಕೂಡ ಕೊಡಬೇಕು, ಚಿಂತನೆಯನ್ನು ಕೂಡ ಕೊಡಬೇಕು. ಆ ಮೂಲಕವಾಗಿ ಸಮಾಜ ನಮ್ಮನ್ನು ಯಾವುದೋ ಒಂದು ನೆಲೆಯಲ್ಲಿ ಇಟ್ಟಿದೆಯಲ್ಲ, ಆ ನೆಲೆಯನ್ನು ನಾವು ಸಾರ್ಥಕಪಡಿಸುವಂತಹ ಒಂದು ಕೈಂಕರ್ಯವನ್ನು ನಾವು ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ನಮ್ಮ ಕಲೆಯನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಂತೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಸುಗಮ ಸಂಗೀತ ಇವತ್ತು ವಿಸ್ತಾರವಾಗ್ತಾ ಇದೆ ಅಂತಂದರೆ ಅಲ್ಲಿ ರಂಜನೆಯ ಹೆಸರಿನಲ್ಲಿ ಚಿಂತನೆಗಳು ಜನರನ್ನು ಮುಟ್ತಾ ಇದೆ. ಕೇವಲ ಇದು ರಂಜನೆಯ ಕ್ಷೇತ್ರ ಅಲ್ಲ, ಚಿಂತನೆಯ ಕ್ಷೇತ್ರ ಕೂಡ ಆಳದಲ್ಲಿ. ಆ ನೆಲೆ ಒಳಗಡೆ ತಾವೆಲ್ಲರೂ ಕೂಡ ಸಕ್ರಿಯರಾಗಿದ್ದೀರಿ. ರಂಜನೆ ಮತ್ತು ಚಿಂತನೆ ಎರಡನ್ನೂ ಕೂಡ ಸಮಾಜಕ್ಕೆ ಮುಟ್ಟಿಸ್ತಾ ಇದ್ದೀರಿ. ಅದ್ರ ಮೂಲಕವಾಗಿ ತಾವು ತಮ್ಮ ಕಲಾ ಕೈಂಕರ್ಯವನ್ನು ಮಾಡ್ತಾ ಇದ್ರಿ, ಸಾಮಾಜಿಕ ಕೈಂಕರ್ಯವನ್ನು ಕೂಡ ಮಾಡ್ತಾ ಇದ್ರಿ ಅನ್ನೋಂಥ ಮಾತನ್ನ ಹೇಳಿ ಇಲ್ಲಿ ಕೆಲಸ ಮಾಡಿದಂತಹ ಬೆವರರಿಸಿದಂತಹ ಎಲ್ಲರನ್ನೂ ಕೂಡ ನಾನು ಕೃತಜ್ಞತೆಯನ್ನು ನೆನಪಿಸ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.